ಫ್ರೆಂಡ್ಸ್, ಹೈ ಫೈ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಐಫಿ ಕನ್ನಡ ವ್ಲಾಗ್ಸ್. ಸೊ ವೆಲ್ಕಮ್ ಹೊಸ ಮನೆಗೆ. ಎಲ್ಲರಿಗೂ ನಿಮ್ಗೆ ಹೇಳಿದ್ದೆ ಹೊಸ ಜಾಗದಿಂದ ಹೊಸದಾಗಿ ಹೊಸ ಮನೆಯಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇಯರ್ ಇಟ್ ಈಸ್ ಆಲ್ಸೋ ಫೈನಲಿ ಹೊಸ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಲಾಸ್ಟ್ ಏನಂದ್ರೆ ವ್ಲಾಗಲ್ಲಿ ನಿಮಗೆ ಶಿಫ್ಟಿಂಗ್ ಮಾಡ್ತಿದೀವಿ ಅಂತ ಎಲ್ಲ ಹೇಳಿದ್ದೆ. ಲಾಸ್ಟ್ ವ್ಲಾಗ್ ಆ ಮನೆಯಿಂದ 4 ವರ್ಷದಿಂದ ಏನಿತ್ತು ಅದೆಲ್ಲ ಶೇರ್ ಮಾಡಿದ್ದೆ. ಸೊ ಈ ವ್ಲಾಗಲ್ಲಿ ಇಲ್ಲಿವರೆಗೂ ಈ ಮನೆಯಲ್ಲಿ ಹೇಗೆ ಶಿಫ್ಟಿಂಗ್ ಮಾಡಿದ್ವಿ, ಹೇಗೆ ಸೆಟ್ಲಿನ್ ಆದ್ವಿ ಎಲ್ಲಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡಿರಂಗೆ ಲಾಸ್ಟ್ ಇಲ್ಲಿ ಶಿಫ್ಟಿಂಗ್ ಪ್ರೊಸೀಜರ್ ಏನಿರುತ್ತೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಕೇಳಿದ್ರಿ. ನಾನು ಜಾಸ್ತಿ ಡೀಟೇಲ್ ಆಗಿ ಮಾಡಿಲ್ಲ, ಬಟ್ ಸ್ಟಿಲ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಇಲ್ಲಿ ಏನಂದ್ರೆ ಓನರ್ನ ನಾವು ಮೀಟ್ ಮಾಡೋದಿಲ್ಲ. ಇಲ್ಲೆಲ್ಲ ಮನೆಗಳನ್ನ ರೆಂಟ್ ಮಾಡಬೇಕು ಅಂದ್ರೆ ಯೂಶಲಿ ಅದು ಏಜೆನ್ಸಿ ಮೂಲಕ ಆಗುತ್ತೆ. ಸೊ ಮನೆ ಬೆಳಗ್ಗೆ ಹೊರಟಿದ್ದಕ್ಕೆ ಮಧ್ಯಾಹ್ನದವರೆಗೂ ಆಯ್ತು ಕೀ ಇಸ್ಕೊಳ್ಳೋದಕ್ಕೆ. ಲೈಕ್ ಅಗ್ರಿಮೆಂಟ್ ಇರುತ್ತೆ, ಆಮೇಲೆ ಅದು ತುಂಬಾ ಪ್ರೊಸೀಜರ್ ಸೈನ್ ಮಾಡೋದಿರುತ್ತೆ. ಸ್ಪೆಷಲಿ ಮಕ್ಕಳಿರೋರಿಗೆ ತುಂಬಾ ರೂಲ್ಸ್ ಇರುತ್ತೆ. ಅದೆಲ್ಲಾನು ಲೈಕ್ ಪೇಪರ್ ಸೈನ್ ಮಾಡೋದು, ಆಮೇಲೆ ಮನೆ ಬಂದು ಚೆಕ್ ಮಾಡ್ತಾರೆ, ಅದೆಲ್ಲ ಅಗ್ರಿಮೆಂಟ್ ಎಲ್ಲ ಇರುತ್ತೆ. ಅದನ್ನೆಲ್ಲಾನು ನಾನು ಕ್ವಶನ್ಸ್ನ ಲೇಟರ್ ಆನ್ಸರ್ ಮಾಡ್ತೀನಿ. ಸೊ ಅವತ್ತಿನ ದಿನ ಬರೀ ಅರ್ಧ ದಿನ ಕೀ ಇಸ್ಕೊಳ್ಳೋದು, ಅದಾದ್ಮೇಲೆ ನಾನು ನಿಮ್ಗೆ ಲಾಸ್ಟ್ ಬ್ಲಾಗ್ಸ್ ಅಲ್ಲಿ ತೋರಿಸಿರೋಂಗೆ ಕ್ಲೀನಿಂಗ್ ಮಾಡಿ ಹೊರಟು ಅಲ್ಲಿಂದ ರಾತ್ರಿ ಆಯ್ತು ಮನೆಗೆ ಹೋಗೋ ಅಷ್ಟರಲ್ಲಿ. ಸೊ ಇದು ಹೊಸ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಹೊಸದಾಗಿ ನನ್ನ ಕಾರ್ ಸಹ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಹೊಸ ಕಾರು. ಸೊ ಕಾರ್ ಬಗ್ಗೆ ಏನು ಜಾಸ್ತಿ ಟೂರ್ ಮಾಡೋಂಥದ್ದಿಲ್ಲ, ಬಟ್ ಇದು ರೂಫ್ ಟಾಪ್ ಓಪನ್ ಇರೋ ಅಂಥ ಕಾರು. ಸೊ ವ್ಯೂ ನನಗೂ ಅರಣ್ಯಂಗೂ ಹಾಡು ಹಾಕ್ಕೊಂಡು ನೋಡೋಕ್ಕೆ ತುಂಬಾ ಇಷ್ಟ. ಸ್ಪೆಷಲಿ ತುಂಬ ಚೆನ್ನಾಗಿದೆ. ಹೆಂಗಿದ್ರು ನೀವು ನೆಕ್ಸ್ಟ್ ರೆಗ್ಯುಲರ್ ವ್ಲಾಗ್ಸಲ್ಲಿ ನಾವು ತುಂಬ ವ್ಲಾಗ್ಸ್ ಮಾಡ್ತಾ ಇರ್ತೀವಲ್ಲ, ಸೊ ಅದರಲ್ಲಿ ನಿಮಗೆ ಕಾರ್ನ ಡೀಟೇಲಾಗಿ ತೋರಿಸ್ತೀನಿ. ಸೊ ಕಾರ್ನಲ್ಲಿ ಹೇಗಿದೆ ಲೈಕ್ ರೂಫ್ ಟಾಪ್ ಅಂತ ಹೇಳಿ ನೋಡಿ. ಕಾರ್ ಪರ್ಚೇಸ್ನ ನಾವು ಬೇಗ ಮಾಡಿದ್ವಿ, ಯಾಕೆಂದ್ರೆ ನಾವು ಮುಂಚೆ ಇದ್ದಿದ್ದು ಮನೆಗೆ ಲೈಕ್ 10 ಮಿನಿಟ್ಸ್ ಅಷ್ಟೇ ಸ್ಕೂಲು ಮತ್ತೆ ನಾನು ವರ್ಕ್ ಇದ್ದಿದ್ದು. ಬಟ್ ಇವಾಗ ಏನಂದ್ರೆ ಲಾಂಗ್ ಡಿಸ್ಟೆನ್ಸ್ ಇದೆ, ಬೆಳಗ್ಗೆ ಬೇಗ ಎದ್ದು ಹೊರಡ್ಬೇಕು, ತುಂಬಾ ದೂರ ಇರೋದ್ರಿಂದ 1 ಅವರ್ ಡ್ರೈವ್ ಇರೋದ್ರಿಂದ ಕಾರ್ನ ನಾವು ಇವಾಗ ಕೋವಿಡ್ ಸಿಚುವೇಶನ್ಸ್ ಅಲ್ಲಿ ಟ್ರಾವೆಲಿಂಗ್ ಬೇಕೇ ಬೇಕಾಗಿರೋದ್ರಿಂದ ಪರ್ಚೇಸ್ ಮಾಡಿದ್ವಿ. ಅದಲ್ದಿರ ಈಗ ನೀವು ಮನೆ ಯಾಕೆ ಶಿಫ್ಟ್ ಮಾಡಿದ್ರಿ ಅಂತ ಕೇಳಿದ್ರಿ. ಮನೆ ಶಿಫ್ಟ್ ಮಾಡೋಕ್ಕೆ ಮೇನ್ ಏನಂದ್ರೆ ಜುಲೈಯಲ್ಲಿ ಅಗ್ರಿಮೆಂಟ್ ಮುಗಿತಿತ್ತು. ಅದಕ್ಕೂ ಮುಂಚೆನೆ ಲೈಕ್ ಇನ್ನ ಯೋಚನೆ ಮಾಡ್ತಿದ್ವಿ ಚೇಂಜ್ ಮಾಡೋದು ಬೇಡ ಅಂತ. ಬಟ್ ಸ್ಟಿಲ್ ಅದಕ್ಕೆ ಇನ್ನೊಂದು ಮೇಜರ್ ರೀಸನ್ ಇತ್ತು, ಅದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಮನೆ ಶಿಫ್ಟ್ ಮಾಡಬೇಕಾದ್ರೆ ಇಲ್ಲಿ ಏನಂದ್ರೆ ತುಂಬ ವೆರಿಫಿಕೇಶನ್ಸ್ ಇರುತ್ತೆ. ನಾವು ಒಂದೇ ದಿನ ಬಂದು ಮನೆ ನೋಡ್ಕೊಂಡು ಹೋಗಿ ಲೈಕ್ ಓಕೆ ಅಂತ ಹೇಳಿದ್ಮೇಲೆ ಅವರು ನಮ್ಮನ್ನ ವೆರಿಫೈ ಮಾಡ್ತಾರೆ, ಬ್ಯಾಕ್ಗ್ರೌಂಡ್ ಚೆಕ್ ಎಲ್ಲ ಮಾಡ್ತಾರೆ. ಅದು ಒಂದು ತಿಂಗಳು ಲೈಕ್ 15-20 ಡೇಸ್ ಆಗುತ್ತೆ ಅವ್ರು ಕನ್ಫರ್ಮ್ ಮಾಡೋದಕ್ಕೇನೆ. ಸೊ ಅದಾದ್ಮೇಲೆ ನಮಗೆ ಮನೆ ಕೀ ಸಿಕ್ತು. ನಾವು ಇವಾಗ ಅರಣ್ಯನ ರಿಯಾಕ್ಷನ್ ನೋಡೋಣ. ಗಾಡಿ ನೋಡಿ ಡೈರೆಕ್ಟ್ ಮಾಡಿದಾಗುತ್ತೆ. ದಿನ ಅಂತೂ ಶಿಫ್ಟಿಂಗ್ ಅಲ್ಲಿ ಲೈಕ್ ಪಾಪ ಅರಣ್ಯ ಆಗ್ಲಿ ಎಲ್ಲ ತುಂಬಾ ಹೆಲ್ಪ್ ಮಾಡೋದು. ಎಲ್ಲ ರೆಡಿ ಫುಡ್ ತಿಂದಿದ್ದು. ಅದಾದ್ಮೇಲೆ ಫುಲ್ ಡೇ ಕ್ಲೀನಿಂಗ್ ಮಾಡಿ ಆಲುಕ್ಸಕ್ಕೆ ಅಂತ ರೆಡಿ ಮಾಡಿ ಸಂಜೆ ಮನೆಗೆ ಹೋದ್ವಿ. ಸೊ ಇದು ಎಂಟ್ರೆನ್ಸು. ಫುಲ್ ವಿಡಿಯೋ ಆಮೇಲೆ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ನಿನ್ನೆ ಬಂದು ಫುಲ್ ಕಬೋರ್ಡ್ಸ್ನೆಲ್ಲ ನಾನು ಒಳಗೆಲ್ಲ ಡೆಟಾಲ್ ಎಲ್ಲ ಹಾಕಿ ವೈಪ್ಸ್ ಎಲ್ಲ ತಂದು ಚೆನ್ನಾಗಿ ಕಿಚನ್ ಒಂದು ಕ್ಲೀನ್ ಮಾಡಿದ್ದೆ. ಯಾಕಂದರೆ ಮೇಯ್ನ್ ನಾವು ಅಲ್ಲೇ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀವಲ್ಲ, ಸೊ ಸೇಫಾಗಿರುತ್ತೆ ಅಂತ. ಆಮೇಲೆ ನೆಲ ಎಲ್ಲ ಒರೆಸಿ ಇವತ್ತು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ನೆಲ ಎಲ್ಲ ಒರೆಸಿ ಹೋಗಿದ್ದೀನಿ. ನೆನ್ನೆ ಬಂದಿದ್ವಿ, ನೆನ್ನೆನೇ ಫಸ್ಟ್ ಕೀ ಇಸ್ಕೊಂಡಿದ್ದು. ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿದ್ವಿ. ಕಾರ್ಪೆಟ್ ಎಲ್ಲ ಹೊಸದು ಹಾಕಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಮೇಲ್ಗಡೆ ಆಮೇಲೆ ತೋರಿಸ್ತೀನಿ. ಸೊ ಇದು ಗಾರ್ಡನು. ಸೊ ಮೈ ಗಾಡ್, ನನಗೆ ಸೂರ್ಯನ ನೋಡಿ ತುಂಬ ಖುಷಿ ಆಗ್ತಿದೆ. ಮನೆ ಒಳಗಡೆ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಿದೆ.
ನನ್ನ ಫೋನು ಕ್ಯಾಮ್ರಾದಲ್ಲಿ ಮೆಮೊರಿ ಇರಲಿಲ್ಲ. ಸೊ ಹಾಯ್, ಹೊಸ ಮನೆ ಹೇಗಿದೆ? ಸೂಪರ್ ಸೂಪರ್. ಸ್ನಾನ ಮಾಡ್ಕೊಂಡು ಬಂದ್ವಿ ನಾನು ಅರಣ್ಯ. ಇವಾಗ ಪವನ್ ಡ್ರಾಪ್ ಮಾಡಿ ಹೋದ್ರು. ಏನೇನು ಸಿಗ್ತಾ? ಓಕೆ. ಸೊ ಈಗ ಎಲ್ಲ ನೆನೆ ಬಂದು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿದ್ದೆ. ನೆಲ ಎಲ್ಲ ಒಂದು ಸತಿ ವೈಪ್ ಮಾಡಿ ಹೋಗಿದೆ. ಪವನ್ ಇವಾಗ ಮನೆ ಶಿಫ್ಟ್ ಮಾಡೋದಕ್ಕೆ ಟ್ರಕ್ ಬುಕ್ ಮಾಡಿದರು. ಅವರು ಮೂವಿಂಗಿಗೆ ಒಬ್ಬರು ಫ್ರೆಂಡ್ನ ಕರ್ಕೊಂಡಿದ್ದಾರೆ. ಸೊ ಅವರು ಪವನು ಇಬ್ಬರೂ ಹೋಗಿದ್ದಾರೆ ತೊಗೊಂಡು ಬರೋದಕ್ಕೆ, ಸಾಮಾನನ್ನ ಶಿಫ್ಟ್ ಮಾಡೋಕ್ಕೆ. ಅಷ್ಟರಲ್ಲಿ ನಾನೀಗ ದೇವ್ರ ಸಾಮಾನೆಲ್ಲ ತಂದಿದ್ದೀನಿ. ಒಂದು ಚಿಕ್ಕದಾಗಿ ಹಾಲು ಉಗ್ಸೋದಕ್ಕೆ ರೆಡಿ ಮಾಡ್ಕೊತೀನಿ. ಶಿಫ್ಟಿಂಗ್ಗೆ ಇಲ್ಲೆಲ್ಲ ಏನಂದ್ರೆ ಟ್ರಕ್ಸ್ನ ಬುಕ್ ಮಾಡ್ಬೋದು. ಲೈಕ್ ದೊಡ್ಡ ಲೈಕ್ ತುಂಬಾ ಮೂವಿಂಗ್ ಇದ್ರೆ ಅಂದ್ರೆ ನಮ್ದೇನು ಅಷ್ಟೊಂದು ಇರಲಿಲ್ಲ. ಬಟ್ ಸ್ಟಿಲ್ ಏನಂದ್ರೆ ನಾವು ಕಾರಲ್ಲೇ ಒಂದಷ್ಟೆಲ್ಲ ಮೂವ್ ಮಾಡಿದ್ವಿ. ಅದಾದ್ಮೇಲೆ ಮೇನ್ ಫರ್ನಿಚರ್ಸ್ ಏನಿತ್ತು ಅದನ್ನ ನಾವು ಟ್ರಕ್ ಬುಕ್ ಮಾಡಿ, ಪವನೇ ಅದನ್ನ ಕಾರ್ನ ಓಡಿಸಿದ್ದು. ಲೈಕ್ ಟ್ರಕ್ನ ಬುಕ್ ಮಾಡಿ ನಾವು ಮೂವ್ ಮಾಡಿದ್ವಿ. ಇಲ್ಲಿ ಇನ್ನೂ ಲಾಕ್ಡೌನ್ ಇರೋದ್ರಿಂದ ಅವ್ರು ಯಾರು ಮೀಟ್ ಆಗಂಗಿಲ್ಲ. ಬಟ್ ಪರ್ಪಸಸ್ ಇದ್ದಾಗ, ಈ ಥರ ಮೂವಿಂಗ್ ಪರ್ಪಸಸ್, ಶಿಫ್ಟಿಂಗು ಮತ್ತು ಈ ಥರ ರಿಪೇರಿ ಏನಾರು ಇದ್ದಾಗೆಲ್ಲ ಲೈಕ್ ಅವರು ಹೆಲ್ಪ್ ಮಾಡಿಸ್ಕೋಬೋದು, ಹೆಲ್ಪ್ ತಗೋಬೋದು. ಆ ಸಿಚುವೇಶನಲ್ಲಿ ಪವನ್ ಫ್ರೆಂಡ್ಸ್ನ ಅವರು ಹೆಲ್ಪ್ ಕೇಳಿದ್ರು. ಅವರು ಪಾಪ ಅವರು ಬಂದು ನಮಗೆ ಮಾಸ್ಕ್ ಎಲ್ಲ ಹಾಕ್ಕೊಂಡು ಮನೆಗೆ ಸಾಮಾನೆಲ್ಲ ಇಡೋಕ್ಕೆ ಶಿಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ಹಾಲು ಉಗಿಸ್ತಾ ಇದ್ದೀವಿ. ಸೊ ಹಾಲು ಉಗಿಸ್ಬೇಕಾದ್ರೆ ಲೈಕ್ ಸ್ಮೋಕ್ ಅಲಾರಂ ಪಟ್ ಅಂತ ಆನ್ ಆಗೋಯ್ತು. ಅದನ್ನ ಫಾಸ್ಟಾಗಿ ಅದನ್ನೆಲ್ಲ ಸರಿ ಮಾಡೋದೇ ಆಗೋಯ್ತು. ಇರ್ಲಿ ತಡೀರೋ ಇನ್ನೊಂದು 2 ನಿಮಿಷ. ಶಿಫ್ಟ್ ಆದ್ಮೇಲೆ ಇಲ್ಲೇ ಇರ್ತಾ ಇದ್ವಿ. ಬಟ್ ಬೇಗನೆ ಹೋಗ್ತಾ ಇದ್ವಿ. ಅಲ್ಲಿ ಲೈಕ್ 15 days ಇನ್ನೂ ಆ ಮನೇಲೂ ಟೈಮ್ ಇತ್ತಲ್ಲ. ಸೊ ಅಲ್ಲೇ ಹೋಗಿ ರೆಡಿ ಆಗ್ತಾ ಇದ್ವಿ, ಅಲ್ಲಿ ಹತ್ರ ಇತ್ತು ಅಂತ. ಸೊ ಬೆಳಗ್ಗೆ ಹೊತ್ತು ಬೇಗ ಎದ್ದು ಹೋಗ್ತಿದ್ವಿ. ಸ್ನೋ ಎಲ್ಲ ಇರ್ತಿತ್ತು, ಅದೆಲ್ಲ ಕ್ಲೀನ್ ಮಾಡಿ ನಾವು ಲೈಕ್ 1 hour ಡ್ರೈವ್ ಇರ್ತಿತ್ತು. ಅರಣ್ಯ ಇನ್ನೂ ಮಲ್ಗೆ ಇರ್ತಾ ಇದ್ಲು. ಸೊ ಅಲ್ಲಿ ಹೋಗಿ ನಾವು ರೆಡಿಯಾಗಿ ನಾವು ವರ್ಕ್ ಮತ್ತೆ ಸ್ಕೂಲಿಗೆಲ್ಲ ಹೋಗ್ತಾ ಇದ್ವಿ. ಪವನು ಇಂಟರ್ನೆಟ್ ಅಲ್ಲಿ ಇರೋದ್ರಿಂದ ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಮನೆ ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಬೇಕೋ ಅಷ್ಟು ಸಾಮಾನು. ಮೇನ್ ಫರ್ನಿಚರ್ಸ್ ಎಲ್ಲ ತಂದಿದ್ದೀನಿ. ಚಿಕ್ಕ ಪುಟ್ಟದ ಮನೇಲಿದೆ. ಅದು ಬಿಟ್ಟರೆ ನೋಡಿ, ಹೋಟ್ಸ್ ಮಾಡೋಕ್ಕೆ ದಬ್ಬರಿ ದೊಡ್ಡದಿರಲಿಲ್ಲ, ಅದಕ್ಕೆ ಅದ್ರಲ್ಲಿ ಮಾಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಆಯಿತು, ಸ್ಕೂಲಿಗೆ ಹೊರಟಲು. ಅವಳು ಈಗ ತಾನೆ ಪವನು ಹಂಗೆ ಆ ಮನೇಲಿ ಇಂಟರ್ನೆಟ್ ಇದೆ, ಇಲ್ಲಿ ಇಂಟರ್ನೆಟ್ ಇಲ್ಲ. ಸೊ ಅವಳನ್ನ ಬಿಟ್ಟು ಹಂಗೆ ಆ ಮನೇಲಿ ಕೆಲಸ ಮಾಡ್ತಾರೆ. ನಾನಿವಾಗ ಇದೆಲ್ಲ ಸ್ವಲ್ಪ ಜೋಡಿಸ್ಕೋಬೇಕು. ಎಲ್ಲ ಈ ಥರ ಇದೆ. ಇದೊಂದನ್ನು ಜೋಡಿಸಿದ್ದಾರೆ. ಇದರಲ್ಲಿ ಒಂದು ಸ್ವಲ್ಪ ಸಾಮಾನು ಜೋಡಿಸ್ತೀನಿ ಅಂತ ಇದೊಂದು ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಹೇಗಿದ್ರು ಇರ್ತೀನಲ್ಲ, ಯಾವ್ಯಾದ್ರು ಒಂದಷ್ಟು ಆರ್ಗನೈಸ್ ಮಾಡ್ಬೋದು ಅಂತ. ಈ ಥರ ಇದೆ ಎಲ್ಲ, ಮೇಲೂ ಎಲ್ಲ ಹಿಂಗೆ ಇದೆ. ಸೊ ಇದು ಲಾಂಡ್ರಿ ಬಿನ್ನು ಹಳೇದಾಗಿತ್ತು. ಸೊ ಅದನ್ನು ಅಲ್ಲೇ ಬಿಟ್ಟು ಲಾಂಡ್ರಿ ಬಿನ್ ಹೊಸ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ವಿಲ್ಕೋಗೆ ಹೋಗಿದ್ದೆ. ವಿಲ್ಕೋ ಅಂತ ಶಾಪ್ ಇದೆ. ಎಲ್ಲ ಕ್ಲೀನಿಂಗ್ ಸಪ್ಲೈಸು ಆ್ಯಕ್ಚುಲಿ ಇಲ್ಲಿವರೆಗೂ ಇತ್ತು. ಆಗಲೇ ಮನೆ ಕ್ಲೀನ್ ಮಾಡೋದಕ್ಕೆ ಒಂದಷ್ಟು ಉಪಯೋಗಿಸಿದ್ದೀನಿ. ಏನೇನು ಬೇಕೋ ಹೊಸದಾಗಿ ಮನೆಗೆ ಬಂದಾಗ ಕ್ಲೀನ್ ಮಾಡೋದಕ್ಕೆ ವಾಷಿಂಗ್ ಲಿಕ್ವಿಡು, ಟಾಯ್ಲೆಟ್ ಪೇಪರ್ಸು, ಸ್ಪಾಂಜ್ ವೈಟ್ಸು, ಆಮೇಲಿಂದ ಡಸ್ಟ್ಬಿನ್ಸು, ಟವಲ್ಸು, ಒಂದಷ್ಟು ಆಗಲೇ ಕಿಚನ್ ಕ್ಲೀನ್ ಮಾಡೋದಕ್ಕೆ, ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ತೆಗೆದಿದ್ದೆ. ಇವಾಗ ವೈಪ್ಸ್ ತೊಗೊಂಡು ಒಂದಷ್ಟು ಕ್ಲೀನ್ ಮಾಡಿ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡೋಣ. ಇನ್ನು ಈ ಮನೆಯನ್ನೆಲ್ಲ ಸೆಟ್ ಮಾಡಬೇಕು. ಫಸ್ಟು ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಬಂದು ಫುಲ್ ಹಾಲ್ ತುಂಬ ಇದೆ. ಇದರಲ್ಲಿ ಅದಕ್ಕೆ ಪವನ್ಗೆ ಜಸ್ಟ್ ಇವಾಗ ಹೇಳಿದ್ನಲ್ಲ ಇಂಟರ್ನೆಟ್ ಆ ಮನೇಲಿದೆ. ಸೊ ಬಂದು ಕಾಫಿ ಕುಡಿದು ನಂಗೊಂದಷ್ಟು ಅಡುಗೆ ಮಾಡೋದಕ್ಕೆ ತರಕಾರಿ ತಂದುಕೊಟ್ಟು ಆಫೀಸಿಗೆ ಆ ಮನೇಲಿ ಇಂಟರ್ನೆಟ್ ಇದೆ, ಅಲ್ಲಿ ಹೋದ್ರು. ಇಲ್ಲಿ ಇಂಟರ್ನೆಟ್ ಇಲ್ಲ. ಸೊ ಈಗ ಬುಕ್ ಶೆಲ್ಫ್ನ ಜೋಡಿಸ್ಕೊಟ್ಟಿದ್ದಾರೆ. ಇನ್ನೊಂದು ರ್ಯಾಕ್ ನಾನು ಫಿಟ್ ಮಾಡ್ಕೋತೀನಿ. ಈಗ ಇದನ್ನು ವೈಪ್ ಮಾಡಿ ಒಂದಷ್ಟು ಬೋರ್ಡ್ ಗೇಮ್ಸು ಮತ್ತು ಬುಕ್ಸು ಒಂದು 4-5 ಬಾಕ್ಸ್ ಖಾಲಿ ಆಗುತ್ತೆ. ಒಂದು 4 ಬಾಕ್ಸ್ ಆದರೂ ಇವಾಗ ಇಲ್ಲಿ ಜೋಡಿಸ್ತೀನಿ. ಫಸ್ಟ್ ಕೆಲಸ ಅದು. ಅದಾದಮೇಲೆ ಇನ್ನೊಂದು ಚೂರು ಇಲ್ಲೆಲ್ಲ ಜೋಡಿಸಿ ಆರ್ಗನೈಸ್ ಮಾಡಿ ಏನಾದರೂ ಅಡುಗೆ ಮಾಡೋದಕ್ಕೆ ಹೋಗ್ತೀನಿ.
ಸೊ ಫಸ್ಟ್ ಡೇ, ಬಟ್ ನಾನಂತೂ ಬೆಳಗ್ಗೆಯಿಂದ ಈ ಚೇರಲ್ಲಿ ಕುತ್ಕೊಂಡು ಇಲ್ಲಿ ಬಿಸಿಲು ಕಾಯಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಿಸಿಲು ಬರ್ತಿದೆ. ಈ ಕಡೆ ಈಸ್ಟು, ಸೊ ಸೂರ್ಯ ಹುಟ್ಟೋದು ಈ ಕಡೆ, ಸೊ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ ಅರ್ಧದವರೆಗೂ. ಚೆನ್ನಾಗಿತ್ತು. ಕಾಫಿ ಕುಡಿತು, ಇಲ್ಲೇ ತಿಂಡಿ ತಿಂದು ಇಲ್ಲೇ ಕೂತಿದ್ದೆ. ಈಗ ಸ್ಟಾರ್ಟ್ ಮಾಡೋಣ ಆರ್ಗನೈಸ್ ಮಾಡೋದಕ್ಕೆ. ರ್ಯಾಕ್ಸು ಬಾಕ್ಸಸ್ನೆಲ್ಲ ಒಂದಷ್ಟು ನಮ್ಮ ಮನೇಲಿ ದೊಡ್ಡ ದೊಡ್ಡದು ಎಲ್ಲ ಮೋಸ್ಟ್ ಆಫ್ ಆಲ್ ಫರ್ನಿಚರ್ಸ್ ಐಕೆಯಿಂದ ತಂದಿದ್ದು. ಅದ್ರ ಬಾಕ್ಸ್ಗಳೆಲ್ಲ ಹಂಗೆ ಬಿಟ್ಟಿದ್ವಿ, ಮೂಲೆಯಲ್ಲಿ ಹಾಕಿದ್ವಿ ಮರ್ಚಿ. ಸೊ ಐಕೆ ಬಾಕ್ಸಸ್ಸು ಮತ್ತು ನಮ್ಮ ಮನೇಲಿ ಅದು ಇದು ವ್ಯಾಕ್ಯೂಮ್ ಕ್ಲೀನರ್ ಅದ್ರ ಬಾಕ್ಸಸ್ ಎಲ್ಲ ಹಂಗೆ ಇಟ್ಟಿದ್ವಿ ದೊಡ್ಡ ದೊಡ್ಡದು. ಆಮೇಲೆ ಒಂದಷ್ಟು ಬಾಕ್ಸಸ್ನ ಇನ್ನೊಂದು ಐಡಿಯಾ ಏನಂದರೆ ಹೇಳ್ಬೇಕಂದ್ರೆ ನಂಗೆ ಇವಾಗ ಮೇಯ್ನ್ ಏನಂದರೆ ನಮ್ಮ ವೀಡಿಯೋ ಮಾಡ್ತಾ ಇರೋದೇ ಒಂದು ದೊಡ್ಡ ಖುಷಿ ವಿಷಯ. ಯಾಕಂದರೆ ಇಲ್ಲಿ ಇಂಟರ್ನೆಟು ಇಲ್ಲ, ಫೋನ್ ಇಲ್ಲ, ಏನಿಲ್ಲ, ಜಸ್ಟ್ ನಾರ್ಮಲಾಗಿ ಅಮ್ಮನ ಹತ್ರನೂ ಮಾತಾಡ್ಕೊಂಡು ಮಾಡೋಕ್ಕಾಗಲ್ಲ, ಇಂಟರ್ನೆಟ್ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆನೇ ವೀಡಿಯೋದಲ್ಲಿ ಮಾತಾಡ್ತಾ ಇರೋದೇ ನನಗೆ ಖುಷಿ. ಸೊ ಈ ಮೂಲಕ ನಾನು ವೀಡಿಯೋ ಮಾಡ್ತಾ ನನ್ನ ಪಡಗೆ ನಾನು ಎಲ್ಲ ಆರ್ಗನೈಸ್ ಮಾಡ್ತೀನಿ. ಇನ್ನು ಮಧ್ಯಾಹ್ನ ಸಂಜೆವರೆಗೂ ಸ್ಕೂಲ್ ಮುಗಿಸ್ಕೊಂಡು ಅವ್ರನ್ನ ಕರ್ಕೊಂಬರ್ತಾರೆ. ಅಲ್ಲಿವರೆಗೂ ನಾನು ಒಬ್ಬಳೇ ಇರ್ತೀನಿ. ಸೊ ನೀವೇ ಇವಾಗ ಜೊತೆಗೆ ನನಗೆ. ಸೊ ಇದು ಬೆಳಗ್ಗೆ ಸ್ಕೂಲಿಗೆ ರೆಡಿ ಮಾಡಬೇಕಿತ್ತು. ಇದರಲ್ಲಿ ಒಂದಷ್ಟು ಇತ್ತೆಲ್ಲ ತೆಗೆದಿದ್ದೆ. ಬಾಕ್ಸ್ಗಳನ್ನೆಲ್ಲ ನಾನು ಕರೆಕ್ಟಾಗಿ ಇಟ್ಕೊಂಡು ಅದ್ರ ಮೇಲೆ ಲೇಬಲ್ ಮಾಡಿಬಿಟ್ಟಿದ್ದೀನಿ. ಸೊ ಲೇಬಲ್ ಓದಿದ್ರೆ ಇದು ನಂದು ಡ್ರೆಸ್ಸರು. ಸೊ ಇದು ಮೇಲ್ಗಡೆ ರೂಮಿಗೆ ಹೋಗುತ್ತೆ, ಡ್ರೆಸ್ಸಿಂಗ್ ರೂಮ್, ಅಂದರೆ ನಂದು ಏನು ಕಾಸ್ಮೆಟಿಕ್ಸ್ ಆ ಥರದ್ದು. ಸೊ ಅದರ ಬೇಸಿಸ್ ಮೇಲೆ ನನಗೆ ಆರ್ಗನೈಸ್ ಮಾಡ್ಕೋಬೋದು. ಇಂಪಾರ್ಟೆಂಟ್ ಟಿಪ್ ಏನಂದರೆ ಮನೆ ಖಾಲಿ ಮಾಡಬೇಕಾದ್ರೆ ಬಾಕ್ಸಸ್ ತುಂಬ ಇಂಪಾರ್ಟೆಂಟು. ಸೊ ಯಾವ್ದಾದ್ರು ಗ್ರಾಸರಿ ಸ್ಟೋರ್ಸ್ ಇರುತ್ತಲ್ಲ ದೊಡ್ಡ ದೊಡ್ಡದು, ಅಲ್ಲಿ ಹೋಗಿ ನಾವು ಕೇಳಿದ್ರೆ ಶಿಫ್ಟಿಂಗಿಗೆ ಬಾಕ್ಸಸ್ ಅಂತ ಹೇಳಿ ಅವರು ಫ್ರೀಯಾಗಿ ಕೊಡ್ತಾರೆ. ಸೊ ನಾನು ಅದೇ ರೀತಿಯಾಗಿ ಮನೆ ಹತ್ರ ಇರೋ 2 ಗ್ರಾಸರಿ ಸ್ಟೋರಿಂದ ಕಲೆಕ್ಟ್ ಮಾಡಿದ್ದೆ ಶಿಫ್ಟಿಂಗಿಗೆ ಅಂತ. ಸೊ ಓವರಾಲ್ ನಾನು ಆಗಲೇ ಮನೆದು ಲೈಕ್ ತೋರಿಸಿದ್ದೀನಿ ಮನೆ ಟೂರ್ನ. ಇದು ಬಂದು ಅವಾಗವಾಗ ಚಿಕ್ಕ ಚಿಕ್ಕದು ಏನೇನೋ ಲೈಕ್ ಪರ್ಚೇಸಿಂಗ್ ಆಗ್ತಾನೆ ಇತ್ತು. ಸ್ಪೆಷಲಿ ಏನಂದರೆ ಈ ಮನೆಯಲ್ಲಿ ಹೇಳ್ಬೇಕು ಅಂದರೆ ಇದು ಅಪಾರ್ಟ್ಮೆಂಟ್ ಅಲ್ಲ, ಸೊ ಒಂಥರ ಹೋಮ್ ಫೀಲಿಂಗ್ ಅಂತ ಅನಿಸುತ್ತೆ. ಲೈಕ್ ಇಂಡಿಯಾದಲ್ಲೆಲ್ಲ ನಮ್ಮ ಮನೆ ಸ್ವಂತ ಮನೆಗಳೆಲ್ಲ ಇದ್ದರೆ ಯಾವ ಥರ ಅನಿಸುತ್ತೋ ಆ ರೀತಿಯಾಗಿ ಅನಿಸುತ್ತೆ, ಇಂಡಿಪೆಂಡೆಂಟ್ ಹೌಸ್ ಹಾಕಿರೋದ್ರಿಂದ. ಸೊ ಅದಕ್ಕೆ ಅಂತ ಹೇಳಿ ನಾನು ಎಲ್ಲ ರೂಮ್ಗೂ ಒಂದೊಂದು ಥೀಮ್ ಮಾಡಬೇಕಂತ ಹೇಳಿ ಇನ್ನು ಇಂಟೀರಿಯರ್ಸು ಜೋಡಿಸೋದು ಪರ್ಚೇಸಿಂಗು ಮಾಡ್ತಾನೆ ಇದ್ದೀನಿ. ಸೊ ಲೈಕ್ ಜಾಸ್ತಿ ಏನಿಲ್ಲ, ಬಟ್ ಸ್ಟಿಲ್ ಆದರೂ ಫುಲ್ ಆರ್ಗನೈಸ್ ಆದಮೇಲೆ ನಿಮಗೆ ಕಂಪ್ಲೀಟ್ ಹೋಮ್ ಟೂರ್ನ ತೋರಿಸ್ತೀನಿ. ತುಂಬ ಸಾಮಾನುಗಳೆಲ್ಲ ಪರ್ಚೇಸಿಂಗ್ ಮಾಡೋದಿದೆ ಮತ್ತು ಮಾಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಟ್ ಸ್ಟಿಲ್ ನಾನು ಹೇಗೆ ಎಲ್ಲ ಮಾಡಿಕೊಂಡೆ ಒಬ್ಬಳೆ ಅಂತ ಹೇಳಿ ಶೇರ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಏನಂದರೆ ಇದುವರೆಗೂ ಲೈಕ್ ಅವನೇ ಶಿಫ್ಟ್ ಆದಮೇಲೆ ಲೈಕ್ 20 days ಇಂಟರ್ನೆಟ್ ಇರಲಿಲ್ಲ. ಏನೋ ಕನೆಕ್ಷನ್ ಪ್ರಾಬ್ಲಮ್ ಏನೋ ಆಗಿ ಲೈಕ್ 2 days ಹಾಕಬೇಕಾಗಿದ್ದು, ಅದು 20 days ಆಗೋಯ್ತು. ಇಂಟರ್ನೆಟ್ ಯಾವ ಇಂಟರ್ನೆಟ್ ಇರಲಿಲ್ಲ. ಸೊ ನಾನು ವೀಡಿಯೋ ಮಾಡಿದ್ರು ಅಪ್ಲೋಡ್ ಮಾಡೋದು ಎಡಿಟಿಂಗ್ ಏನೂ ಇರಲಿಲ್ಲ. ಬಟ್ ನಾನು ಮನೆ ಶಿಫ್ಟಿಂಗಲ್ಲಿ ಇದು ಜೋಡಿಸ್ಕೊಳ್ಳೋದ್ರಲ್ಲಿ ಲೈಕ್ ಬ್ಯುಸಿ ಆಗ್ತಿದ್ದೆ. ಸೊ ಅದರಿಂದಾಗಿ ನಾನು ಯಾವುದು ವ್ಲಾಗ್ಸ್ನ ಮಾಡಲೇ ಇಲ್ಲ ಅಲ್ಲಿಂದ ಲೈಕ್ 15 daysವರೆಗೂ. ಬಟ್ ಸ್ಟಿಲ್ ನಾನು ಏನು ವ್ಲಾಗ್ ಮಾಡಿದ್ದೆ ಲೈಕ್ ಆರ್ಗನೈಸ್ ಮಾಡಬೇಕಾದ್ರೆಲ್ಲ ನಿಮ್ಮನ್ನ ಶೇರ್ ಮಾಡೋದು ನಂಗೆ ಅಭ್ಯಾಸ ಅಲ್ವಾ, ಸೊ ವ್ಲಾಗಿಂಗ್ ಮಾಡೋದು. ಸೊ ಅದರಿಂದ ಅವಾಗವಾಗ ಟೈಮ್ ಆದಾಗ ಒಂದೊಂದು ಸ್ವಲ್ಪ ವ್ಲಾಗ್ನ ಮಾಡಿದ್ದೀನಿ. ಬೆಳಗ್ಗೆಯಿಂದನೂ ಜೋಡಿಸ್ತಾನೆ ಇದ್ದೀನಿ. ಈ ಲೆವೆಲಿಗೆ ಒಂದು ಅರ್ಧ ಬಾಕ್ಸ್ ಖಾಲಿ ಮಾಡಿದ್ದೀನಿ, ಒಂದು ಹತ್ರ ಅರ್ಧ. ಕಿಚನ್ದೊಂದಷ್ಟು ಎಲ್ಲ ಸರಿಗೆ ಜೋಡಿಸಿಲ್ಲ, ಬಟ್ ಹೆಂಗೆಂಗೂ ಒಳಗಡೆ ಎಲ್ಲ ಜೋಡಿಸಿದ್ದೀನಿ. ಈ ಕಡೆ ಇಲ್ಲಿದ್ದೊಂದಷ್ಟು ಓಡಾಡೋಕ್ಕೆ ಫ್ರೀ ಆಗಿದೆ. ಈಗ ಇದನ್ನೆಲ್ಲ ಒರೆಸಿದ್ದೀನಿ. ಈಗ ಸಂಜೆ ಸೌಂಡ್ ಮಾಡಬಾರ್ದಲ್ಲ, ಸೊ ಎಲ್ಲ ಅದಕ್ಕೆ ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಕುತ್ಕೊಂಡು ಆಮೇಲಿಂದ ಸಂಜೆ ಜೋಡಿಸ್ಕೊತೀನಿ ಇದ್ರೊಳಗಡೆ ಎಲ್ಲ ಕಬೋರ್ಡ್ಸ್ ಒಳಗಡೆ. ಇದೊಂದೆಲ್ಲ ಆರ್ಗನೈಸ್ ಮಾಡಿದೆ ಇವತ್ತು. ಇನ್ನೊಂದಷ್ಟು ಮಾಡಬೇಕು. ಮೇಲ್ಗಡೆ ಫ್ಲೋರ್ಗೆ ಹೋಗಬೇಕು. ಪವನ್ ಆಫೀಸ್ದೊಂದಷ್ಟು ಇದ್ದಾವೆ, ಅವೆಲ್ಲ ಅವ್ರು ಆಫೀಸಲ್ಲಿ ಇಟ್ಕೋತಾರೆ, ಸೆಟ್ ಮಾಡ್ಕೊಂಡ್ಮೇಲೆ ಇಟ್ಕೋತಾರೆ. ಇದೆಲ್ಲ ಬಟ್ಟೆ ಜೋಡಿಸ್ಬೇಕು, ಸದ್ಯಕ್ಕಿಲ್ಲ, ಸಾಕಾಯಿತು. ಇವಾಗ ಇಲ್ಲಿಗೆ ಸ್ಟಾಪ್ ಮಾಡಿ ಅರಣ್ಯ ಆಗಲೇ ಸ್ಕೂಲಿಂದ ಬಂದಿದ್ದಾಳೆ, ನಾನು ಇನ್ನೂ ಹಾಗೆ ಇದ್ದೀನಿ. ಈಗ ಒಂದು ಸ್ವಲ್ಪ ಅಲ್ಲಿ ಪವನ್ ತರಕಾರಿ ತಂದು ಕೊಟ್ಟರು, ಅಡುಗೆ ಮಾಡಿ ಚಿನಿ ಮೆಲ್ಲಿಗೆ. ಸೊ ಇವಾಗ ಇವತ್ತು PE ಡೇ, ಸೊ ಅದಕ್ಕೆ ಪ್ಯಾಂಟ್ ಹಾಕ್ಕೊಂಡಿದ್ದಾಳೆ. ಸ್ಪೋರ್ಟ್ಸ್ ದಿನ ಮೊನ್ನೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಈಗ ನಾನು ಅಡುಗೆ ಮಾಡ್ತೀನಿ. ಫಸ್ಟ್ ಅಡುಗೆ ಮಾಡೋಕ್ಕೆ ಸಾರಿಗೆಲ್ಲ ಇಟ್ಬಿಡ್ತೀನಿ. ಇಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಪೂಜೆ ಮಾಡಿ ಊಟ ಮಾಡಿ ರಿಲ್ಯಾಕ್ಸ್ ಮಾಡೋದು ಇವತ್ತಿನ ಕೆಲಸ.
ಸ್ವಲ್ಪ ಎಲ್ಲ ಒರೆಸಿದ್ದೀನಿ. ನೆಲ ತಣ್ಣಗಿದೆ, ಅದಕ್ಕೆ ಅರಣಿ ಹೀಟರ್ ಹಾಕ್ಕೊಂಡಿದ್ದಾಳೆ. ಈ ಕಡೆ ಪೂಜೆ ಆಯಿತು. ಫಸ್ಟ್ ಹಚ್ಚಿಟ್ಬಿಟ್ಟು ಹೋಗಿದ್ದೆ, ಲೇಟ್ ಆಗುತ್ತೆ ಅಂತ ಟೊಮೆಟೊ ಬಾತ್ ಮಾಡೋಣ ಅಂತ. ಈ ಕಡೆ ಟೀ ಮಾಡೋಣ ಅಂತ, ಯಾಕೋ ಸಖತ್ ಕೆಲಸ ಮಾಡೋಕ್ಕೆ ತಲೆನೋವು ಬಂದಿದೆ. ಸೊ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಾತ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇದು ಹಾಪ್ ಕ್ಲೀನರಲ್ಲೇ ಕ್ಲೀನ್ ಮಾಡಬೇಕು. ಇದು ಹಾಲು ಉಗ್ಸಿದ್ದು, ಅದು ಇನ್ನೂ ತೊಗೊಂಡು ಬಂದಿಲ್ಲ, ಹಂಗೆ ಒರೆಸಿದ್ರೆ ಹೋಗೋದಿಲ್ಲ. ಸೊ ಟೀ ಪ್ಲಸ್ ಟೊಮೆಟೊ ಬಾತ್. ಇಷ್ಟೊತ್ತಿನಲ್ಲಿ ಟೀ ಕುಡಿಯೋ ಅಷ್ಟು ತಲೆನೋವು ಬಂದಿದೆ ನನಗೆ, ಬೆಳಗ್ಗೆಯಿಂದ ಕೆಲಸ ಮಾಡಿ ಒಬ್ಬಳೇ ಇದ್ದು. ಸೊ ಇನ್ನು ಅಲ್ಲಿಗೆ ಸ್ಕ್ರೀನ್ ಹಾಕಬೇಕು. ನನಗೆ ಅಲ್ಲಿ ಫುಲ್ಲು ಕತ್ಲೆ ಒಂಥರ ಅನಿಸುತ್ತೆ. ಅದು ಈಚೆಲ್ಲ ಕಾಣಿಸುತ್ತೆ. ಆ ಕಡೆ ಹಿಂದೆಗಡೆ ಎಲ್ಲ ಮನೆ ಇದೆ, ಅವ್ರು ಏನು ಮಾಡ್ತಾರೆ, ಓಡಾಡೋದೆಲ್ಲ ಕಾಣಿಸ್ತಿರುತ್ತೆ, ನಾವು ಮಾಡೋದೆಲ್ಲ. ಸೊ ಇದು ಮ್ಯಾಟು ವೆಲ್ಕೋಲ್ ತಂದಿದ್ದು, ಚೆನ್ನಾಗಿದೆ. ಇದು ಆ್ಯಕ್ಚುಲಿ 6 ಪೌಂಡ್ಸು. ನಿಂತ್ಕೊಂಡ್ರೆ ಹಿಂಗೆ ಒಂಥರ ಕಾಲಿಗೆ ಮಸಾಜ್ ಮಾಡೋ ಥರ. ಒಂದೇ ಒಂದು ಕಲರ್ ಇಲ್ಲಿ. ನಾನು ಏನಿತ್ತು ಅದನ್ನು ಗ್ರ್ಯಾಬ್ ಮಾಡ್ಕೊಂಡು ಬಂದಿದ್ದೆ. ಏನಂದರೆ ಮನೆ ಶಿಫ್ಟ್ ಮಾಡಿದ ದಿನ ಫಸ್ಟ್ನೇ ದಿನಕ್ಕೆ ನನಗೆ ಇಂಡಿಯಾದಿಂದ ಸ್ವೀಟ್ ಸಿಕ್ತು. ಸೊ ಅದು ನನಗೆ ತುಂಬಾ ಖುಷಿ ಆಯಿತು. ಸೊ ಲೈಕ್ ಮೈಸೂರು ಪಾಕು ನಮ್ಮದು ಸ್ಪೆಷಲ್, ಮತ್ತು ನನ್ನ ಫೇವ್ರೇಟ್ ಸೋಂಪಾಪುಡಿ ತುಂಬ ದಿನ ಆಯಿತು ತಿಂದು. ಸೊ ಅದು ಸಹ ಯಾರೋ ಒಬ್ಬರು ಇಂಡಿಯಾದಿಂದ ಬಂದವರು ಪವನಿಗೆ ಫ್ರೆಂಡ್ ಕೊಟ್ಟಿದ್ರು. ನೋಡಿದ್ರಲ್ಲ ಫಸ್ಟ್ನೇ ದಿನ ಲೈಕ್ ಒಂದಿನ ಒಂದು ಸ್ವಲ್ಪ ಜೋಡಿಸ್ಕೊಂಡಾಗ ನಿಮ್ಮ ಜೊತೆ ನಾನು ವ್ಲಾಗ್ ಮಾಡಿದೆ. ಅದಾದಮೇಲೆ ಏನಂದರೆ ಲೈಕ್ ಪವನ್ ಅಲ್ಲಿ ಇಂಟರ್ನೆಟ್ ಇರೋದ್ರಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಆಮೇಲಿಂದ ಅಲ್ಲೂ ಇಂಟರ್ನೆಟ್ ಇಲ್ದಂಗೆ ಆದಮೇಲೆ ಲೈಕ್ ಆನ್ಲೈನ್ ಡಾಂಗಲ್ ಥರ ಎಲ್ಲ ಪರ್ಚೇಸ್ ಮಾಡಿ ಮನೆಯಿಂದ ಕೆಲಸ ಮಾಡ್ತಾಯಿದ್ರು. ಬಟ್ ಸ್ಟಿಲ್ ನಾವು ಬೇಗ ಹೊರಡೋದು, ಲೈಕ್ ಸ್ಕೂಲೆಲ್ಲ ದೂರ ಇರೋದ್ರಿಂದ ಸ್ವಲ್ಪ ಬೇಗ ಹೊರಡ್ತಾ ಇದ್ವಿ. ಸೊ ಇದ್ರ ಮಧ್ಯ ನಾನು ಯಾವತ್ತು ಮನೇಲಿ ಇರ್ತಿದ್ದೆ, ವರ್ಕ್ ಇಲ್ದಿರೋದಿನ ಜೋಡಿಸ್ಕೊಳ್ಳೋದು ಇದರಲ್ಲಿ ಬ್ಯುಸಿಯಾಗಿರ್ತಿದ್ದೆ. ಸೊ ಓವರಾಲ್ ಏನು ನಡೀತು ಅಂತ ಹೇಳಿ ಈ ಲಾಸ್ಟ್ 3 ವ್ಲಾಗ್ಸಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಆಮೇಲೆ ಇದು ಬಂದು ಇನ್ ಕೇಸ್ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡುವಂಥ ಪೌಡರು. ಸೊ ಈಗ ಫಸ್ಟ್ ಟೈಮ್ ಯಾವ್ದಾದ್ರು ಮನೆಗೆ ಹೋದ್ರೆ ಲೈಕ್ ಒಂಥರ ಸೇಫ್ ಅನ್ಸಲ್ಲ. ಸೊ ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು, ಆಮೇಲೆ ಎಲ್ಲನೂ ಲೈಕ್ ಕ್ಲೀನಿಂಗ್ ಅಲ್ಲಿ ಫುಲ್ ಬ್ಯುಸಿಯಾಗಿದ್ದೆ. ಫೈನಲಿ ಆಫ್ಟರ್ 20 days ಮನೆಗೆ ಬಂದಮೇಲೆ ಇಂಟರ್ನೆಟ್ ಸಹ ಬಂತು. ಸೊ ಇಲ್ಲಿಂದ ನಾನು ವ್ಲಾಗ್ ಸಹ ಇನ್ಮೇಲೆ ರೆಗ್ಯುಲರಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ಏನಂದರೆ ಯುಗಾದಿ ಹಬ್ಬದಲ್ಲಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ ಆಗಿ ಅಂತ ಹೇಳಿ ಒಂದು 2 ಕ್ಲಿಪ್ನ ತೋರಿಸ್ತಾ ಇದ್ದೀನಿ. ಸೊ ಯುಗಾದಿ ಆಗಿ ಜಾಸ್ತಿ ದಿನ ಆದಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಟರ್ನ್ ಅರೌಂಡ್. ಸೊ ಇಷ್ಟ ನಾವು ಸಿಂಪಲ್ ಆಗಿ ಅಡುಗೆ ಮಾಡಿದ್ವಿ, ಜಾಮೂನ್ ಎಲ್ಲ ಮಾಡಿ ಮನೇಲಿ ಆರಾಮಾಗಿ ಊಟ ಮಾಡಿದ್ವಿ. ಅಷ್ಟೇ ಸಿಂಪಲ್ ಯುಗಾದಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೇನು ಹೊಸದಾಗಿ ಪರ್ಚೇಸಿಂಗ್ ಆಯಿತು, ಗಾರ್ಡನ್ ಆಗ್ಬೋದು, ಫುಲ್ ಲೈಕ್ ಮನೆಯೆಲ್ಲ ಸ್ವಲ್ಪ ಸೆಟ್ ಮಾಡಿ ಫುಲ್ ಹೋಮ್ ಟೂರ್ನ ಮಾಡ್ತೀನಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಈ ಏನು 1-1.5 ತಿಂಗಳಿಂದ ಹೋಮ್ ಆರ್ಗನೈಸೇಷನ್ ನಡೀತಿತ್ತು, ಏನು ಕ್ಲೀನಿಂಗ್ ನಡೀತಿತ್ತು, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ರೀತಿಯಾಗಿ ನಡೀತಾ ಇತ್ತು ಇನ್ ದ ಬ್ಯಾಕ್ಗ್ರೌಂಡಲ್ಲಿ. ಬಟ್ ಸ್ಟಿಲ್ ನಾನು ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ, ವ್ಲಾಗಿಂಗ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ಯಾವಾಗ ನಂಗೆ ನೀವು ಲೈಕ್ ನಾನು ವ್ಲಾಗ್ ಮಾಡ್ಬೇಕನ್ನಿಸ್ತಿತ್ತೋ, ಯಾವಾಗ ಮಿಸ್ ಮಾಡ್ಕೊತಿದ್ದೀನಿ ಅನಿಸ್ತಿತ್ತೋ, ಅವಾಗೆಲ್ಲ ಕೈಯಲ್ಲಿ ಕ್ಯಾಮ್ರಾ ಇದ್ರೆ ಸರಿ, ಇಲ್ಲ ಫೋನ್ ಇದ್ರೆ ಸರಿ, ಯಾವುದೋ ಒಂದರಲ್ಲಿ ನಾನು 1-2 ವಿಡಿಯೋನ ಮಾಡ್ಕೊತಾ ಇದ್ದೆ. ಸೊ ಅದನ್ನೆಲ್ಲ ಸೇರಿ ನಾನು ಒಂದು ಓವರ್ ಆಲ್ ಮೂವಿಯಾಗಿ ಲೈಕ್ ಶಿಫ್ಟಿಂಗ್ದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಏನಂದರೆ ಇನ್ನು ಹೋಮ್ ಶಿಫ್ಟಿಂಗ್ ಯಾಕೆ ಆಗಿದ್ದಾಗ್ಬೋದು, ಅದರದ್ದೆಲ್ಲ ಏನೇನು ಕ್ವಶನ್ಸ್ ಇದೆ, ಇಲ್ಲೇನು ಪ್ರೊಸೀಜರ್ ಇರುತ್ತೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ಗಾರ್ಡನಲ್ಲಿ ಕುತ್ಕೊಂಡು ಆರಾಮಾಗಿ ಕಾಫಿ ಕುಡಿತಾ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಹೈ ಫೈ ಫ್ರೆಂಡ್ಸ್.